ಮಾತುಗಳು ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿ ಅವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ, ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ಕನ್ನಡಿಗರು ಎಲ್ಲಾರ್ಗೂ ಸಂವಿಧಾನ ಕೊಟ್ಟಿದೆ, ಬದುಕಿಗೆ ಹಕ್ಕು, ಓಟ್ ಹಕ್ಕು ಕೊಟ್ಟಿದೆ. ಅವ್ರು ಒಂದೇ ಸಮಾಜಿಗೆ ಟಾರ್ಗೆಟ್ ಮಾಡಿ ಮುಸ್ಲಿಮರಿಗೆ ಓಟ್ ನವೆಂಬರ್ 26ಕ್ಕೆ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು, ಆದ್ರೆ ನೀವು ನೋಡಿಲ್ಲ. ಈಗ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ರು, ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದ್ರು. ಹಾಗಾದ್ರೆ ನೀವು ಹೇಳ್ತಾ ಇದ್ರೆ ನೋಡಿಲ್ಲ, ಆಯ್ತು ನನಗೆ ಈಗ ಗೊತ್ತಾಯ್ತು ಅಂತ ಅಂದ್ರೆ ಕೇಸ್ ನೀವು ವಾಪಸ್ ತಗೊಳ್ಕೊಳ್ತೀರಾ ಹೆಂಗೆ ಸರ್? ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಬೇಕು. ಮುಂದಕ್ಕೆ ಯಾವ ಸಮಾಜಕ್ಕೆ ಯಾರು ಈ ತರ ಮಾತು ಹೇಳ್ಬಾರ್ದು ನಮ್ಮ ಮನಸ್ಸಿಗೆ ನೋವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬೇರೆ ನಮ್ಮ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವರು ಈ ಬಗ್ಗೆ ನಮ್ಗೆ ಯಾವ್ದು ಇದಿಲ್ಲ. ಅವರು ನಮ್ಮ ದೊಡ್ಡವರು, ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಒಂದು ಸ್ವಾಮೀಜಿಯಾಗಿ ಹೇಳಿದ್ರೆ ಬೇರೆಯವರು ಪುಡಾರಿಗಳು ಎಲ್ಲ ರೋಡ್ನಲ್ಲಿ ಇಳಿ ಬರ್ತಾರೆ. ಅವ್ರು ದೊಡ್ಡವರು, 4 ದಿನ ಬುದ್ಧಿ ಹೇಳೋರು ಅವರು. ಅವ್ರು ಇಂತ ಮಾತಾಡ್ರೆ ತೆಗೆದುಕೊಳ್ಳಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಅಂದ್ರೆ ಅವ್ರು ಕ್ಷಮೆ ಕೇಳ್ರು ನೀವು ಮತ್ತೆ ಇದು ಮಾಡಲ್ಲ ಹಾಗಾದ್ರೆ? ಇಲ್ಲ ಸರ್, ಮಾತು ಸಮಯ ಕೇಳೋದಿಲ್ಲ ಸರ್. ಅವರು ಹೇಳಿದ ಮಾತು ಯಾವ ತರ ನೀವು ನೋಡಿ ಸರ್. ತಾವೇ ಯೋಚನೆ ಮಾಡಿ ಸರ್. ಈ ತರ ಹೇಳ್ಬೋದಾ? ದೊಡ್ಡವರು ಅವರು ಹೇಳ್ಬೋದಾ? ಅವ್ರ ತಕ್ಕ 4 ಜನ ಬುದ್ಧಿ ಕಲಿಯೋರು. ಸರ್, ಈಗ ಸ್ವಾಮೀಜಿ ಅವರ ಭಕ್ತರು ಹೇಳ್ತಾ ಇರುವಂತದ್ದು, ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಆದ್ರೆ ಅವ್ರು ವೈಯಕ್ತಿಕವಾಗಿ ಕೊಟ್ಟಿಲ್ಲ ಅನ್ಸ್ತಾ ಇದೆ. ಇಂಡೈರೆಕ್ಟ್ ಆಗಿ ಹಿಂದ್ಗಡೆಯಿಂದ ಯಾರೋ ಪಿತೂರು ಮಾಡಿ ಮುಂದ್ಗಡೆ ಕೊಡ್ಸಿರ್ಬಹುದು ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮೀಜಿ ಭಕ್ತರು. ಇಲ್ಲ ಸರ್, ಆತರ ಏನಿಲ್ಲ. ನೋಡಿ ಸರ್, ಸಮಾಜದಲ್ಲಿ ಯಾವಾಗ ಅನ್ಯಾಯ ಜನಕ್ಕೆ ಆತೈತೆ, ಯಾಗನ ದೇವ್ರ ಆಶೀರ್ವಾದ ಮಾಡ್ತಾರೆ, ಅವರು ಹೋರಾಟಕ್ಕೆ, ಕಾನೂನು ಹೋರಾಟಕ್ಕೆ ನಿಂತ್ಕೊಳ್ಬೇಕು. ಅದಕ್ಕೆ ನಾವು ಬಂದು ನಮ್ಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು FIR ಕಾಪಿ ಹಾಕ್ಸಿದೀವಿ. ಬೇರೆ ನಮ್ದು ಏನು ಉದ್ದೇಶ ಇಲ್ಲ, ಏನು ಇಲ್ಲ. ಯಾಕೆಂದ್ರೆ ನನ್ಗೆ ಬೈದ್ರೆ, ಅಬ್ಬಾಸ್ಗೆ ಬೈದ್ರೆ ಪರವಾಗಿಲ್ಲ, ದೊಡ್ಡವರು ಕಾಲ್ ಮುಕ್ಕಿ ಬರೋಣ. ಒಂದ್ ಸಮಾಜಕ್ಕೆ ಬೈದ್ರೆ ತುಂಬಾ ನೋವಾಯ್ತು ಸರ್ ಮನ್ಸಿಗೆ. ಅವ್ರು ಹೇಳಿದ ಮಾತಿಗೆ ತುಂಬಾ ನೋವಾಯ್ತು ಸರ್. ಹೌದು, ನೋವಾಯ್ತು, ಅವರಿಗೂ ನೋವಾಯ್ತು, ಅವ್ರಿಗೆ ಆಮೇಲೆ ನೋವಾಯ್ತು. ಆಮೇಲೆ ಅವರು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು, ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ, ಅವರೆಲ್ಲರೂ ಕೂಡ ನಮ್ಮ ಬಾಂಧವರೇ, ಮುಸ್ಲಿಂ ಬಾಂಧವರು ಅಂತ ಅದನ್ನು ಹೇಳಿದ್ರು ಅವರು. ಅದನ್ನ ಯಾಕೆ ನೀವು ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇರೋದು. ನಾವು ನೋಡಿ ಸರ್, ಸ್ಟೇಟ್ ನಲ್ಲಿ ಓಟು ಪಾರ್ಲಿಮೆಂಟ್ 28 ಕ್ಷೇತ್ರ ಇರ್ತೈತೆ, ಕರೆಕ್ಟ್ ಅಲ್ಲ ಸರ್? 28 ಕ್ಷೇತ್ರದಲ್ಲಿ ಎಲ್ಲ ಸಮಾಜವ್ರು ನಿಂತ್ಕೊಂತಾರೆ. ಲಿಂಗಾಯತ್ ಇರ್ಬೋದು, ಒಕ್ಕಲಿಗ ಸಮಾಜವ್ರು ಇರ್ಬೋದು, SC ಅವ್ರು ಇರ್ಬೋದು, ಮುಸ್ಲಿಂ ಅವ್ರು ಇರ್ಬೋದು, ಗೌಡ್ರು ಇರ್ಬೋದು, ಎಲ್ಲರೂ ನಿಂತ್ಕೊಂತಾರೆ. ಎಲ್ಲರಿಗೂ ಓಟ್ ಕೊಡ್ತೀವಿ ನಾವು. ಇಲ್ಲ ಸರ್, ಒಂದು ಸಮಾಜಕ್ಕೆ ಇಲ್ಲಲ್ಲ. ನಮ್ಗೆ ಯಾವ ಪಾರ್ಟಿ ಇಷ್ಟ ಇರ್ತೈತೆ ಎಲ್ಲ ಕ್ಯಾಂಡಿಡೇಟ್ ನಿಂತ್ಕೊಂತಾರೆ. ಎಲ್ಲ ಸಮಾಜಕ್ಕೆ ರಾಜ್ಯದಲ್ಲಿ ನಾವು ಪಾರ್ಲಿಮೆಂಟ್ಗೂ ಕೊಡ್ತೀವಿ, MLA ಎಲೆಕ್ಷನ್ಗೂ ಕೊಡ್ತೀವಿ. ಅದರಲ್ಲಿ ಯಾವ ಸಮಾಜ ಇಲ್ಲ ನಮ್ಗೆ ಯಾವ ಪಕ್ಷ ಇಷ್ಟ ಇದೆ ಅದಕ್ಕೂ ಓಟ್ ಕೊಡ್ತೀವಿ. ಅದು ಯಾವ ಪಕ್ಷದಿಂದ ನಿಂತ್ಕೊಂಡ್ರು ಒಂದು ಸಮಾಜವರೇ ನಿಂತ್ಕೊಳ್ಳೋದು. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ SC ಅವ್ರು ನಿಂತ್ಕೊಂತಾರೆ, ಕೆಲವು ಕಡೆ ಒಕ್ಕಲಿಗರು ನಿಂತ್ಕೊಂತಾರೆ, ಕೆಲವು ಕಡೆ ಲಿಂಗಾಯತ್ಗಳು ನಿಂತ್ಕೊಂತಾರೆ. ನಮ್ಗೇನು, ನಮ್ಗೆ ಹಕ್ಕು ಕೊಟ್ಟಿದ್ದಾರೆ, ನಾವು ಓಟ್ ಹಾಕ್ಬೇಕು ಅಷ್ಟೇನೆ. ಆವಾಗ ನಾವು ಎಷ್ಟು ಆಯ್ತದ, ಅವನಪ್ಪ ಇವನಪ್ಪ ಎಷ್ಟು ಆಯ್ತದ. ನಮ್ಮ ಭಾರತ ದೇಶ ನಾವೆಲ್ಲ ಅಣ್ಣ ತಮ್ಮಂತರು. ಒಂದು ನಿಮಿಷ ಸೈಯದ್ ಅವರೇ, ಅದೇ ಭಾರತ ದೇಶ ಎನ್ನುವಂಥದ್ದು ಕ್ಷಮೆಯ ಧರಿತ್ರಿ ನಾರಿ ಅಂತ ಹೇಳ್ತಾರೆ. ಹೇಳಿಕೆ ಕೊಟ್ಟರು, ಕ್ಷಮೆ ಕೇಳಾಯ್ತು, ಮತ್ತೆ ಅವ್ರ ಮೇಲೆ ಕಾನೂನು ಹೋರಾಟ, ಕಾನೂನು ಪ್ರಕಾರ ಕ್ಷಮೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಅಂತ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದ್ರ ಬಗ್ಗೆ ತಾವ್ ಹೇಳಿದಿರಲ್ಲ, ಒಳ್ಳೆ ಮಾತು. ಬಟ್ ನನ್ಗೆ ಅದು ಗೊತ್ತಾಗಿಲ್ಲ. ಯಾರೋ ನಮ್ಮ ರಿಲೇಷನ್ಸ್ ಅಂತಾರೆ, ನೋಡಿದ್ರಲ್ಲ ಅವ್ರ ಕ್ಷಮೆ ಕೇಳಿದ್ದು.
ಸರ್ ನಾನು ನೋಡಿಲ್ಲ ಸರ್, ಪ್ರಮಾಣಿಗೆ ನೋಡಿಲ್ಲ. ಇವಾಗ ಮೇಡಮ್ ಹೇಳಿದ್ರು ಈ ತರ ಆಗಿದೆ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಪತ್ರಿಕಾ ಪ್ರಕಟಣೆನೇ ಹೊಡ್ಸ್ಬಿಟ್ಟಿದ್ರು ಸ್ವಾಮೀಜಿ ಅವರು. ಹೌದು, ನಮ್ಮವರೇ ಮುಸ್ಲಿಂ ಬಾಂಧವರು, ನಾನೇನೋ ಹೇಳ್ಬಿಟ್ಟೆ, ಮಿಸ್ ಆಗಿ ಬಾಯಿ ತಪ್ಪಿ ಹೋಗ್ಬಿಟ್ಟು ಅದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು, ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಸ್ವಾಮೀಜಿಯವರೇ ಒಂದು ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ಬಿಟ್ಟಿದ್ರು ಆವತ್ತು. ಬಾಯಿ ತಪ್ಪಿನಿಂದ ಈ ಹೇಳಿಕೆ ನಾನು ಕೊಟ್ಬಿಟ್ಟೆ ಅಂತ. ಹೌದಾ? ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ, ಇವಾಗ ಏನ್ ಮಾಡ್ತೀರಿ? ಇಲ್ಲೆಲ್ಲ ಗೊತ್ತಾಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋಣ ಸರ್. ಅದ್ರ ಮೇಲೆ ಏನಿದೆ ಸರ್, ಒಂದು ಒಳ್ಳೆತನ ಹೋಗ್ಬೇಕು, ಒಂದು ಒಳ್ಳೆ ಗೌರವ ಕೊಡ್ಬೇಕು, ನಮ್ ಕರ್ತವ್ಯ ಸರ್. ಅದ್ರ ಬಗ್ಗೆ ಅವ್ರ ಸಮಯ ಕೇಳಿದ್ರೆ ಅದು ಇದ್ದಿದ್ರೆ ಅದು ನಮ್ಮ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಗೌರವ ಕೊಡೋಣ ಅವ್ರಿಗೆ. ಅದ್ರ ಬಗ್ಗೆ ನೋ ಪ್ರಾಬ್ಲಮ್. ಓಕೆ 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 ಸರ್. ಅಲ್ಲ, ಹಲೋ ಸೈಯದ್ ಅವರೇ, ಸರ್ ಹೇಳಿ ಸರ್. ಈಗ ಅವ್ರ ಮೇಲೆ FIR ಆಗಿದೆ, ಒಂದಿಷ್ಟು ಸೆಕ್ಷನ್ಗಳು ಕೂಡ ಹಾಕಿದ್ದಾರೆ, ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು ಅಂತ ಈಗ ಮಾಹಿತಿ ಸಿಗ್ತಾ ಇದೆ, ಏನ್ ಹೇಳ್ತೀರಾ ಸರ್? ಇವಾಗ ಕಾನೂನ್ ಮೇಲೆ ನಾವು FIR ಆದ್ಮೇಲೆ ಪೊಲೀಸ್ ಅವರು ಪಾಪ ಅವ್ರ ಕೆಲಸ ಮಾಡ್ಬೇಕು, ನಾವು ಹೋಗಿ FIR ಹಾಕ್ತೀವಿ ಅವ್ರ ಮೇಲೆ, ಅವ್ರಿಗೆ ಪ್ರೆಷರ್ ಹಾಕ್ತೀವಿ, ಸರ್ ಈ ತರ ಅನ್ಯಾಯ ಆಗಿದೆ ನಮ್ಗೆ FIR ಕಾಪಿ ಹಾಕಿದ್ರೆ ಅವ್ರು ಹಾಕ್ತಾರೆ. ಕಾನೂನು ಅದು ವಿಡಿಯೋ ಎಲ್ಲ ಕೊಟ್ಟು ನಾವು ಹಾಕ್ಸ್ತೀವಿ. ಇವಾಗ ಅವ್ರು ಅರೆಸ್ಟ್ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ಬೇಡ್ದು ಅಂತ ಹೇಳಕ್ಕಾಯ್ತಾ ಸರ್? ಅದ್ರ ಬಗ್ಗೆ ನಿಮ್ಮಂತವ್ರು ಒಳ್ಳೆಯವರು ಇದ್ದಾರೆ, ಇಲ್ಲ ಈ ತರ ಅದ್ರ ಬಗ್ಗೆ ಬೇರೆ ರೀತಿ ಮಾಡೋಣ ಬೇಕಂದ್ರೆ. ಕಂಪ್ಲೇಂಟ್ ನೀವು ಕೊಟ್ಟಿದ್ದಲ್ಲ, ನೀವ್ ಏನ್ ಹೇಳ್ತೀರಾ ಕೇಳಿದ್ದು, ಅರೆಸ್ಟ್ ಆದ್ರೆ ಏನ್ ಹೇಳ್ತೀರಾ ಅಂತ. ಸರ್ ನಾನು ಇವಾಗ ತಾವು ಹೇಳೋದು ಗೊತ್ತಾಗ್ತಿದೆ, ಕಂಪ್ಲೇಂಟ್ ಕೊಟ್ಟಿದೀವಿ, ಅರೆಸ್ಟ್ ಮಾಡಿ ಅಂತ ಹೇಳಿದೀವಿ. ಬಟ್ ಇವಾಗ ಸಮಯ ಕೇಳಿದ ಇದು ಕೇಳಿದಾರೆ ಅಂತ ನನಗೆ ಸರಿಯಾಗಿ ಅದ್ರ ಮಾಹಿತಿ ಬಂದಿಲ್ಲ. ಇವಾಗ ಬಂದಿದೆ, 10 ನಿಮಿಷ ಮುಂಚೆ ಹೇಳಿದ್ದಾರೆ. ಅದು ನಾನು ವಿಡಿಯೋ ನೋಡ್ತೀನಿ, ಪತ್ರಿಕೆ ನೋಡಿ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ ಸರ್. ಒಳ್ಳೇದ್ ಮಾಡ್ತೀನಿ, ಕೆಟ್ಟದ್ ಮಾತ್ರ ಮಾಡಿಲ್ಲ ಸರ್. ಸೈಯದ್ ಅಬ್ಬಾಸ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಇದು ಸೈಯದ್ ಅಬ್ಬಾಸ್ ಅವರು ಹೇಳ್ತಾ ಇರುವಂತ ಹೇಳಿದ್ದಾರೆ ಮೊನ್ನೆ. ಬನ್ನಿ ಅದನ್ನೊನ್ನೆ ಕೇಳ್ಕೊಂಡು ಬರೋಣ. ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ನೋಡಿ, ಇದು ಸ್ವಾಮೀಜಿಯವರು ಹೇಳಿರುವಂಥದ್ದು. ನವೆಂಬರ್ 26ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಅಂಗವಾಗಿ ಮಾತನಾಡಿದರು ಸ್ವಾಮೀಜಿ. ಮೈಕ್ ಇಟ್ಕೊಂಡು ಮಾತನಾಡಿರುವಂಥದ್ದು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರಿ. ಈಗ ಈ ಹಿಂದೆ ಕೂಡ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ರು. ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂಥ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಒಂದು ಹೇಳಿಕೆಯನ್ನು ಕೊಟ್ಟರು ಸ್ವಾಮೀಜಿ, ಅದಾದ ನಂತರ ಮತ್ತೆ ಕ್ಷಮೆ ಕೂಡ ಕೇಳಿದ್ರು, ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಮತ್ತೆ FIR ದಾಖಲಾಗಿದೆ. ಕೆಲವೊಂದು ಕಡೆ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಈ ಕೇಸು ಹೇಗೆ? ವಿಕೇಶ್, ಒಕ್ಕಲಿಗ ವಿಶ್ವ ಮಹಾಸಂಸ್ಥಾನದ
ಮಠದ ಏನು ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಈಗ ಅದು ಒಂದು ರೀತಿಯಲ್ಲಿ ಅದು ಬೇರೆ ರೀತಿಯ ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಉಂಟು. ಯಾಕಂದ್ರೆ ಈಗ FIR ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಮತ್ತು ಈಗ ಇದು ಒಂದು ರೀತಿಯಲ್ಲಿ ಈಗ ಜಾತಿವಾರು ಕೂಡ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ದೂರನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ FIR ದಾಖಲಾಗಿರುತ್ತದೆ. ಹಾಗಾದ್ರೆ ಸ್ವಾಮೀಜಿಯವರು ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಮತ್ತು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಈಗ ಅಂದ್ರೆ ಈಗ FIR ದಾಖಲಾದ ಹಿನ್ನೆಲೆಯಲ್ಲಿ ಈಗ ಮುಂದೆ ಇದು ರಾಜಕೀಯ ತಿರುವನ್ನು ತೆಗೆದುಕೊಳ್ಳುತ್ತಾ ಬಿಜೆಪಿ ಮತ್ತು JDS ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಚಿವರುಗಳು ಅಥವಾ ಪಕ್ಷದ ಸಚಿವರುಗಳು ಅಥವಾ ಒಕ್ಕಲಿಗ ಸಮುದಾಯದ ಮುಖಂಡರು ಇದನ್ನ ಯಾವ ರೀತಿ ನೋಡ್ತಾರೆ ಅಥವಾ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗಿರುವಂತ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಅಂದ್ರೆ ರಾಜಕೀಯ ಸ್ವರೂಪ ಪಡೆಯುತ್ತಾ ಈ ಒಂದು FIR ಅನ್ನುವಂಥದ್ದು ಕೂಡ ಈಗ ಒಂದು ರೀತಿಯಲ್ಲಿ ಪ್ರಮುಖವಾದ ವಿಚಾರ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ನಿಕೇಶ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.